ನಮಸ್ಕಾರ ಗುರುವೆ. ಅಂತೂ ಇಂತೂ ವಾರ ಮುಗಿತು, ವೀಕ್ಲಿ ರೌಂಡ್ ಆಫ್ ಬಂದೇ ಬಿಡ್ತು. ಸ್ವಲ್ಪ ತಡ ಆಗಿದೆ, ಇನ್ನೂ ತಡ ಮಾಡೋದ್ ಬೇಡ. ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅನೌನ್ಸ್ಮೆಂಟ್ಸ್. ಕನ್ನಡದ ಸಿನಿಮಾ ಟಾಕ್ಸಿಕ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಬಂದಿಲ್ಲ. ಆದ್ರೆ ಸಿನಿಮಾದ ಒಂದು ಬಿಗ್ ಕೊಲಾಬ್ರೇಷನ್ ಈಗ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಇವತ್ತಿನ ಪ್ರತಿಯೊಬ್ಬ ಮಕ್ಕಳು ಕೂಡ ಪಬ್ಜಿ ಅಂದ್ರೆ BGMI ಆಡೇ ಆಡ್ತಾರೆ. ಮಕ್ಕಳಷ್ಟೇ ಯಾಕೆ, ಸಾಕಷ್ಟು ಯುವಕರು ಕೂಡ ಹೆಚ್ಚಾಗಿ ಆಡ್ತಾರೆ. ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಈಗ ಈ ಗೇಮ್ ಜೊತೆಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಯೂತ್ ಆಡಿಯನ್ಸ್ ನಡುವೆ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆನೆ ಒಂದ್ ಒಳ್ಳೆ ಪ್ರಮೋಷನ್ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಗೇಮ್ ನಲ್ಲಿ ಟಾಕ್ಸಿಕ್ ರೆಫರೆನ್ಸ್ ನೋಡ್ತಾ ನೋಡ್ತಾ ಖಂಡಿತವಾಗ್ಲೂ ಪ್ರತಿಯೊಬ್ರು ರಿಲೀಸ್ ಡೇಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ನೋಡೋಣ, ಇದೇ ಖುಷಿಗೆ ಶೀಘ್ರದಲ್ಲೇ ಸಿನಿಮಾದ ಅಧಿಕೃತ ರಿಲೀಸ್ ಡೇಟ್ ಹೊರಗೆ ಬರುತ್ತಾ ಅಂತ. ಬಿಗ್ ಅಪ್ಡೇಟ್ಸ್. ಯಶ್ ರಾಜ್ ಫಿಲ್ಮ್ಸ್ ನ ಸ್ಪೈ ಯೂನಿವರ್ಸ್ ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ಈಗ ಆಲಿಯಾ ಭಟ್ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇರುವಂತಹ ಮಹಿಳಾ ಪ್ರಾಧಾನ್ಯತೆ ಹೊಂದಿರುವಂತಹ ಆಲ್ಫಾ ಸಿನಿಮಾ ಜುಲೈ 3ಕ್ಕೆ ರಿಲೀಸ್ ಆಗ್ಬೋದೇನೋ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಇನ್ನು ಇದರಲ್ಲಿ ಯಾವುದೇ ರೀತಿಯಲ್ಲಿ ISI ಹಾಗೂ ರಾ ಜೊತೆಗೆ ಫ್ರೆಂಡ್ಶಿಪ್ ಇರೋದಿಲ್ಲ ಅನ್ನೋದನ್ನ ಕೂಡ ಸಾಕಷ್ಟು ಮೂಲಗಳು ಸ್ಪಷ್ಟಪಡಿಸಿವೆ. ಸ್ಪೈ ಯೂನಿವರ್ಸ್ ನ ಸಾಕಷ್ಟು ಸಿನಿಮಾಗಳು ಇದೇ ಕಾರಣಕ್ಕಾಗಿ ಸಾಕಷ್ಟು ಹೇಟ್ ಗಳನ್ನ ಕೂಡ ಪಬ್ಲಿಕ್ ಇಂದ ಪಡ್ಕೊಂಡಿತ್ತು. ಹೀಗಾಗಿ ಈ ಸಿನಿಮಾದಲ್ಲಿ ಆ ರೀತಿಯ ಯಾವುದೇ ಫ್ರೆಂಡ್ಶಿಪ್ ಥೀಮ್ಗಳು ಇರೋದಿಲ್ಲ ಅಂತ ಸಿನಿಮಾ ತಂಡ ಸ್ಪಷ್ಟಪಡಿಸಿದೆ. ಒಬ್ಬ ಲೇಡಿ ಸ್ಪೈ ಆಗಿ ಆಲಿಯಾ ಭಟ್ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದೇ ಈ ಸಿನಿಮಾದ ಒಂದು ಪ್ರಮುಖವಾದ ಹೈಲೈಟ್ ಅಂತ ಕೂಡ ಹೇಳ್ಬೋದು. ಒಂದು ಕಡೆ ದೃಶ್ಯಂ 3 ಮಲಯಾಳಂನಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಸಕ್ಕತ್ತ ಕಲೆಕ್ಷನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಬಾಲಿವುಡ್ ನಲ್ಲಿ ಅಜಯ್ ದೇವಗನ್ ಅವರ ಸಿನಿಮಾ ದೃಶ್ಯಂ 3 ಶೂಟಿಂಗ್ ಅಧಿಕೃತವಾಗಿ ಮುಗಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಕೇವಲ ಮಲಯಾಳಂನಲ್ಲಿ ಮಾತ್ರ ಅಲ್ಲ, ಹಿಂದಿಯಲ್ಲಿ ಕೂಡ ಇದು ಸಕ್ಸಸ್ಫುಲ್ ಫ್ರಾಂಚೈಸಿ ಆಗಿದೆ. ಅದೇನೇ ಇರಲಿ, ಸದ್ಯಕ್ಕೆ ಹಿಂದಿಯಲ್ಲಿ ಅಜಯ್ ದೇವಗನ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದು ಆದಷ್ಟು ಶೀಘ್ರದಲ್ಲೇ ಹಿಂದಿಯಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ಹಿಂದಿಯ ದೃಶ್ಯಂ 3 ಸಿನಿಮಾ ಮಲಯಾಳಂನ ದೃಶ್ಯಂ 3 ಸಿನಿಮಾದ ರೀಮೇಕ್ ಅಲ್ವೇ ಅಲ್ಲ, ಅದೊಂದು ಸ್ಟ್ರೈಟ್ ಸಿನಿಮಾ. ಈ ಮೂಲಕ ಸಿನಿಮಾ ಮತ್ತೊಂದು ಹೈಪ್ ಅನ್ನ ಪಡ್ಕೊಂಡಿದೆ. ನೋಡೋಣ ಈ ಸಿನಿಮಾಗೆ ಯಾವ ರಿಸಲ್ಟ್ ಸಿಗುತ್ತೆ ಅಂತ. ರಾಮೇನಹಳ್ಳಿ ಜಗನ್ನಾಥ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕನಾಗಿ ಕಾಣಿಸ್ಕೊಳ್ತಾ ಇರುವಂತಹ ತಮ್ಮ ಸುಖಾಗಮನ ಬಯಸುವ ಸಿನಿಮಾದಲ್ಲಿ ಈಗ ನಾಯಕಿಯಾಗಿ ಸಂಜನಾ ಆನಂದ್ ಅವರು ಆಯ್ಕೆಯಾಗಿದ್ದಾರೆ. ಈ ಫ್ರೆಶ್ ಕಾಂಬಿನೇಷನ್ ಖಂಡಿತವಾಗ್ಲೂ ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ ಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ರಾಕಾ ಫಿಲ್ಮ್ ಟೀಮ್ ಇಂದ ಒಂದು ಅಧಿಕೃತವಾದ ನ್ಯೂಸ್ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಸಿನಿಮಾದ ಹೀರೋ ಅಲ್ಲು ಅರ್ಜುನ್ ಹಾಗೂ ನಾಯಕ ನಟಿ ದೀಪಿಕಾ ಪಡ್ಕೋಣೆ ಇಬ್ರು ಕೂಡ ತಮ್ಮ ಇಂಪಾರ್ಟೆಂಟ್ ಶೂಟಿಂಗ್ ಪಾರ್ಟ್ ಗೆ ರೆಡಿ ಆಗಿದ್ದಾರೆ. ಈ ಶೂಟಿಂಗ್ ಸ್ಕೆಡ್ಯೂಲ್ ಜೂನ್ ತಿಂಗಳ ಮಧ್ಯಭಾಗದಿಂದ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಕ್ರೂಷಿಯಲ್ ಸೀಕ್ವೆನ್ಸ್ ಗಳನ್ನ ಈ ಸಂದರ್ಭದಲ್ಲಿ ಶೂಟ್ ಮಾಡಬೇಕಾದಂತಹ ತಯಾರಿಯಲ್ಲಿ ಸಿನಿಮಾ ಟೀಮ್ ಇದೆ ಅಂತ. ಅಟ್ಲಿ ಅವರ ಡೈರೆಕ್ಷನ್ಗೆ ಇದೊಂದು ಚಾಲೆಂಜ್ ಸಿನಿಮಾ ಆಗಿದ್ದು, ಯಾವ ರೀತಿಯಲ್ಲಿ ಔಟ್ಪುಟ್ ಮೂಡ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅದರಲ್ಲೂ ಸ್ಪೆಷಲ್ ಆಗಿ ರಾಕಾ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರ ಸ್ಪೆಷಲ್ ಲುಕ್ ಸಿನಿಮಾದ ಪ್ರಮುಖ ಹೈಲೈಟ್ ಅಂತ ಕೂಡ ಹೇಳ್ಬೋದು. ಇನ್ನು ವಿಜಯ್ ಸೇತುಪತಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಲಮ್ ಡಾಗ್ 33 ಟೆಂಪಲ್ ರೋಡ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈ ಸಿನಿಮಾವನ್ನ ನೋಡೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ, ನಮ್ಮ ಕನ್ನಡದ ಪ್ರತಿಭೆ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಳ್ತಾ ಇರೋದು. ಪಕ್ಕಾ ಖಡಕ್ ಲುಕ್ ನಲ್ಲಿ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ವಿಜಯ್ ಸೇತುಪತಿ ಅವರ ಬಗ್ಗೆ ಹೇಳೋದೇ ಬೇಡ ಬಿಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ನಿರ್ದೇಶಕರಾಗಿ ಪೂರಿ ಜಗನ್ನಾಥ್ ಅವರು ಹಾಗೂ ನಿರ್ಮಾಪಕರಾಗಿ ಚಾರ್ಮಿ ಕೌರ್ ಅವರಿಗೆ ಕಂಬ್ಯಾಕ್ ಸಿನಿಮಾ ಅಂತಾನೆ ಹೇಳ್ಬೋದು. ನೋಡೋಣ, ಟೀಸರ್ ಅಂತೂ ಪಕ್ಕಾ ಮಾಸ್ ಆಗಿದೆ. ಆದ್ರೆ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಟೀಸರ್ ನೋಡ್ತಾ ಇದ್ರೆ ಇದೊಂದು ಹ್ಯೂಮನ್ ಟ್ರಾಫಿಕಿಂಗ್ ಹಿಂದಿನ ಅಂಡರ್ ವರ್ಲ್ಡ್ ಕಥೆಯನ್ನ ಹೊಂದಿದೆ ಅನ್ನುವಂತಹ ರೀತಿಯಲ್ಲಿದೆ. ನೋಡೋಣ ಸ್ಟೋರಿ ಅದೇನಾ ಅಥವಾ ಬೇರೆನಾ ಅಂತ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ರಿಲೀಸ್ ವಿಚಾರಕ್ಕೆ ಬರೋದಾದ್ರೆ, ಜೂನ್ 12ಕ್ಕೆ ಮೃತ್ಯು ದೇವತೆ, ಉತ್ತರ, ಅಭ್ಯಂಜನ, ಮದ್ದಾನೆ ಹಾಗೂ ಕ್ಷಮೆ ಇರಲಿ ತಂದೆ ಸಿನಿಮಾಗಳು ರಿಲೀಸ್ ಆಗ್ತದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಥಿಯೇಟರ್ ನಲ್ಲಿ ಹೋಗಿ ವಿಟ್ನೆಸ್ ಮಾಡುವಂತಹ ಪ್ರಯತ್ನ ನಮ್ದಾಗಿರ್ಲಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಮ್ಯಾಂಗೋ ಪಚ್ಚ ಸೆಲೆಬ್ರಿಟಿ ಶೋ ಟೈಮಲ್ಲಿ ಮಾಧ್ಯಮದವರು ಹೇಳಿದಂತಹ ಒಂದು ಮಾತಿಗೆ ಕಿಚ್ಚ ಸುದೀಪ್ ರವರು ನೆಪೋಟಿಸಂ ಬಗ್ಗೆ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಅದರಲ್ಲಿ ರಾಜ್ಕುಮಾರ್ ಅವರ ಮಕ್ಕಳಾಗಿರುವಂತಹ ಶಿವಣ್ಣ ಹಾಗೂ ಅಪ್ಪು ಅವರ ಬಗ್ಗೆ ಕೂಡ ಹೇಳಿದ್ರು. ಇದೇ ವಿಷಯನ ಮ್ಯಾಂಗೋ ಪಚ್ಚ ಸಿನಿಮಾನ ನೋಡೋದಕ್ಕೆ ಬಂದಂತಹ ಶಿವಣ್ಣ ಅವರ ಮುಂದೆ ಕೂಡ ಮಾಧ್ಯಮದವರು ಮತ್ತೊಮ್ಮೆ ಕೆಣಕಿದ್ರು. ಆಗ ಅಲ್ಲೇ ಇದ್ದ ಕಿಚ್ಚ ಸುದೀಪ್ ರವರು ತಾವೇ ಮುಂದೆ ಬಂದು, ಆರಂಭದಿಂದಲೂ ಕೂಡ ಶಿವಣ್ಣನನ್ನ ನಾನು ನೋಡ್ಕೊಂಡು ಬೆಳೆದಿರೋನು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ರಾಜ್ಕುಮಾರ್ ಅವರ ಮಕ್ಕಳಾಗಿದ್ರು ಕೂಡ ಅವರಿಗೆ ಸಿನಿಮಾ ರಂಗದಲ್ಲಿ ಬೆಳೆಯುವಂತಹ ಯೋಗ್ಯತೆ ಇತ್ತು, ಅದಕ್ಕಾಗೇನೆ ಬೆಳೆದಿದ್ದಾರೆ ಅನ್ನೋದನ್ನ ಕಿಚ್ಚ ಸುದೀಪ್ ರವರು ಮತ್ತೆ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಶಿವಣ್ಣ ಕೂಡ ಈ ಬಗ್ಗೆ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳು ಬೇಕು, ಹೊಸತನ ಇರಲೇಬೇಕು ಅಂತ. ಅದೀಗ ಆಗ್ತಾ ಇದೆ, ಅದಕ್ಕೆ ನನಗೆ ತುಂಬಾ ಸಂತೋಷ ಇದೆ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಣಬೀರ್ ಕಪೂರ್ ಕಾಂಬಿನೇಷನ್ ನಲ್ಲಿ ಮೂಡ್ ಬರಬೇಕಾಗಿರುವಂತಹ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಸಿನಿಮಾ ರಾಮಾಯಣ ನವೆಂಬರ್ ಬದಲಿಗೆ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಎದ್ದು ಕಾಣ್ತಿದೆ.
ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಈಗಾಗಲೇ ಸೂಪರ್ ಫಾಸ್ಟ್ ಆಗಿ ನಡೀತಾ ಇದೆ. ಹಾಲಿವುಡ್ ಅಲ್ಲಿ ಇಂಟರ್ವ್ಯೂ ಕೂಡ ಜೋರಾಗಿ ನಡೀತಿದೆ. ಹೀಗಾಗಿ ಪ್ಲಾನ್ ಮಾಡ್ಕೊಂಡೆ ನಮಿತ್ ಮಲ್ಹೋತ್ರಾ ಅಂಡ್ ಟೀಮ್ ಖಂಡಿತವಾಗ್ಲೂ ಈ ಬಾರಿ ಬುಲ್ಸ್ ಐಯನ್ನ ಹಿಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅನ್ಕೊಂಡ ಸಮಯಕ್ಕಿಂತ ಮುಂಚೆನೆ ರಿಲೀಸ್ ಆಗ್ತಾ ಇರೋದು ನಿಜಾನ ಅಥವಾ ಗಾಳಿ ಸುದ್ದಿನ ಕಾದ್ ನೋಡ್ಬೇಕು. ಕಾಲಾ ಹಿರನ್ ಫಿಲಂ ಟೀಮ್ ಮೇಲೆ ಸಲ್ಮಾನ್ ಖಾನ್ ಅವರು ಎಷ್ಟೊಂದು ದಿನಗಳ ಕಾಲ ಪೇಷನ್ಸ್ ತೋರಿಸ್ತಾ ಇದ್ರು. ಆದ್ರೆ ಕೊನೆಗೂ ಲೀಗಲ್ ನೋಟಿಸ್ ನ ಕಳಿಸೇ ಬಿಟ್ಟಿದ್ದಾರೆ. ಸಲ್ಮಾನ್ ಖಾನ್ ರವರ ಬ್ಲಾಕ್ ಬಕ್ ಕೇಸ್ ನ ಇಟ್ಕೊಂಡು ಈ ಸಿನಿಮಾ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಇದೇ ಕಾರಣಕ್ಕಾಗಿ ಕೋಪಗೊಂಡಿರುವಂತಹ ಸಲ್ಮಾನ್ ಖಾನ್ ರವರು ತಮ್ಮ ಟೀಮ್ ಮೂಲಕ ನೇರವಾಗಿ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದು ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಮ್ ಚರಣ್ ರವರ ಬಾಲಿವುಡ್ ಇಂಟರ್ವ್ಯೂಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದಾವೆ. ಯಾಕಂದ್ರೆ ಅವರ ಬಾಡಿಗಾರ್ಡ್ ಕಾರಣದಿಂದಾಗಿ ತಮ್ಮ ಬಾಡಿಗಾರ್ಡ್ ಆಗಿ ರಾಮ್ ಚರಣ್ ಆಫ್ರಿಕನ್ MMS ಫೈಟರ್ ಆಗಿರುವಂತಹ ಕೆವಿನ್ ಕುಂಟಾ ಅವರನ್ನ ಹೈರ್ ಮಾಡಿದ್ದಾರೆ. ಆಫ್ರಿಕನ್ ಫೈಟರ್ ನ ಹೈರ್ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ, ಬದಲಿಗೆ ಅವ್ರಿಗೆ ಕೊಡ್ತಾ ಇರುವಂತಹ ಸ್ಯಾಲರಿ ವಿಚಾರವಾಗಿ ಅವರು ಟ್ರೆಂಡಿಂಗ್ ನಲ್ಲಿದ್ದಾರೆ. ಹೌದು, ದಿನಕ್ಕೆ ಹತ್ತತ್ರ 4 ಲಕ್ಷ ರೂಪಾಯಿಗಳ ಸ್ಯಾಲರಿಯನ್ನ ತಮ್ಮ ಬಾಡಿಗಾರ್ಡ್ಗೆ ರಾಮ್ ಚರಣ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ರು ಡಾಕ್ಟರ್ ಇಂಜಿನಿಯರ್ ಮಾಡೋದು ವೇಸ್ಟ್, ತಮ್ಮ ಮಕ್ಕಳನ್ನ ಬಾಡಿಗಾರ್ಡೇ ಮಾಡಬಹುದಲ್ವಾ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಮಾಡ್ತಿದ್ದಾರೆ. ಬಟ್ ಇನ್ನೊಂದು ವರ್ಗ ಜೋಕ್ಸ್ ಅಪಾರ್ಟ್, ಬಟ್ ಹಿ ಸ್ಟಿಲ್ ಡಸ್ ದ ವರ್ಕ್ ಮೋರ್ ದೆನ್ ಇಸ್ ಪೇ ಗ್ರೇಡ್ ಅಂತ ಕೂಡ ಹೇಳಿದೆ. ಡಾನ್ 3 ಬ್ಯಾನ್ ಹಾಗೂ ಕಾಂಟ್ರವರ್ಸಿ ವಿಚಾರದಲ್ಲಿ ರಣವೀರ್ ಸಿಂಗ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲೀಗಲ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಕೊನೆಗೂ ಅವರ ಪರವಾಗಿ ಒಬ್ಬ ಖ್ಯಾತ ನಟಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ನಾನು ಮಾತಾಡ್ತಾ ಇರೋದು ನಟಿ ಹಾಗೂ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರುವಂತಹ ಕಂಗನಾ ರನಾವತ್ ಬಗ್ಗೆ. ಈ ಬಗ್ಗೆ ಮಾತಾಡ್ತಾ, ನೀವು ಸಕ್ಸಸ್ ಕಾಣ್ತಾ ಇದ್ದ ಹಾಗೆ ನಿನಗೆ ಶತ್ರುಗಳು ಕೂಡ ಹೆಚ್ಚಾಗಿ ಬೆಳ್ಕೋತಾರೆ ಎನ್ನುವಂತಹ ಮಾತನ್ನ ರಣವೀರ್ ಸಿಂಗ್ ಅವರಿಗೆ ಸಪೋರ್ಟ್ ಮಾಡುವ ಪ್ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಶಿವಣ್ಣ ಪೆದ್ದಿ ಸಿನಿಮಾದಲ್ಲಿ ನಟಿಸಿರೋದು ನಿಮಗೆ ಗೊತ್ತೇ ಇದೆ. ರಾಮ್ ಚರಣ್ ನಾಯಕನಾಗಿರುವಂತಹ ಈ ಬಹುನಿರೀಕ್ಷಿತ ಸಿನಿಮಾದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ಈ ಸಿನಿಮಾದಿಂದ ಹೊರಬರುವಂತಹ ಪ್ಲಾನ್ ಕೂಡ ಶಿವಣ್ಣ ಮಾಡಿದ್ರು ಅನ್ನೋ ಸುದ್ದಿ ಇತ್ತು. ಅದನ್ನ ಇತ್ತೀಚೆಗಷ್ಟೇ ಪೆದ್ದಿ ಸಿನಿಮಾದ ಈವೆಂಟ್ ಒಂದರಲ್ಲಿ ಶಿವಣ್ಣ ರಿವೀಲ್ ಮಾಡಿದ್ರು. ಶಿವಣ್ಣನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಂದರ್ಭದಲ್ಲಿನೇ ಈ ಸಿನಿಮಾದ ಶೂಟಿಂಗ್ ಗೆ ಪಾಲ್ಗೊಳ್ಬೇಕಾಗಿತ್ತಂತೆ. ಹೀಗಾಗಿ ಸಿನಿಮಾದಿಂದ ಹೊರಬರುವಂತಹ ನಿರ್ಧಾರವನ್ನ ಆಲ್ಮೋಸ್ಟ್ ಶಿವಣ್ಣ ಮಾಡಿದ್ರು. ಆದ್ರೆ ಪೆದ್ದಿ ಫಿಲಂ ಟೀಮ್ ಶಿವಣ್ಣ ಅವರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಂತೆ. ಅದೇ ಕಾರಣದಿಂದಾಗಿ ಶಿವಣ್ಣ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದ ನಂತರ ಪೆದ್ದಿ ಸಿನಿಮಾದ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ ಹಾಗೂ ಈಗ ಸಿನಿಮಾದ ಪಾರ್ಟ್ ಆಗಿದ್ದಾರೆ. ಎಲ್ಲಾ ಫಿಲಂ ಟೀಮ್ ನಿಂದ ಈ ರೀತಿಯ ತಾಳ್ಮೆನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಮ್ ಚರಣ್ ಹಾಗೂ ಅವರ ಪೆದ್ದಿ ಟೀಮ್ ಇದನ್ನ ಮಾಡಿದ್ದು ನಿಜಕ್ಕೂ ಕೂಡ ಕಡಿಮೆ ವಿಷಯ ಏನಲ್ಲ ಬಿಡಿ ಅಂತ ಶಿವಣ್ಣ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಇತ್ತೀಚೆಗಷ್ಟೇ ಮಾಡಿರುವಂತಹ ಒಂದು ಕೆಲಸ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತದೆ. ಕಳೆದ ಸಾಕಷ್ಟು ವರ್ಷಗಳಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ ಸುನೀಲ್ ಎನ್ನುವಂತಹ ಶಿವಮೊಗ್ಗ ಮೂಲದ ಫ್ಯಾನ್ ಕೊನೆಗೂ ತಮ್ಮ ಮೆಚ್ಚಿನ ನಟನನ್ನ ನೋಡಬೇಕು ಎನ್ನುವಂತಹ ಆಸೆಯನ್ನ ತೀರಿಸಿಕೊಂಡಿದ್ದಾರೆ. ಖುದ್ದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರೇ ವಿಡಿಯೋ ಕಾಲ್ ಮೂಲಕ ತಮ್ಮ ಅಭಿಮಾನಿಯನ್ನ ಮಾತನಾಡಿಸಿ ಧೈರ್ಯ ತುಂಬಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲದೆ, ಮುಂದೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಬೇಕಿದ್ರು ಕೂಡ ನಾನು ಬೆಂಬಲಕ್ಕೆ ನಿಲ್ತೀನಿ, ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೋಬೇಡಿ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಸಪೋರ್ಟಿವ್ ಮಾತನ್ನ ಕೂಡ ಆಡಿದ್ದಾರೆ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ನ ಸುದ್ದಿಗಳು. ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರಲ್ಲಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಹೈಪ್ ಅನ್ನ ಕೊಡಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.